ರೆಡಿಯಾಗಿದೆ ನೋಡಿ. ಕೈಮಾ ಉಂಡೆ ಸಾರು ನೋಡಿ, ರೆಡಿಯಾಗಿದೆ ಕೈಮಾ ಸಾರು. ಜಮೀನ ಕಮ್ಮಿ ಇರ್ಬೇಕಂತ ಎಲ್ಲ ಕೈ ನೋಡಿದ್ರ ಒಳ್ಳೆ ಫೈನ್ ಗಂಡು ಮರಿ ಮಾಂಸ ಎಲ್ಲ ಬರೀ ಹೆಣ್ಮರಿ ತೋರಿಸ್ತಾರೆ. ಹಂಗೆ ಹೆಂಗೆ ಅಂತಿರಲ್ವಾ ನೋಡಿ, ಹೆಂಗಿರೋದು ಮಾಂಸ. ಪೀಸು ಸಣ್ಣದಪ್ಪ ಇಲ್ಲ ಒಂದು 100 ನೋಡಿ. ತಲೆ ವಾತನ ತಲೆ ಹೆಂಗೈತೆ ನೋಡಿ, ಹೆಂಗೈತೆ ತಲೆ. ಮಾಂಸ ನೋಡಿ, ಗಂಡ್ಮರಿ ವಾತ 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 ಚರ್ಬಿ ಚರ್ಬಿ ಚರ್ಬಿ. ನೋಡ್ರ ಹೆಂಗಿದೆ ಅದು, ತುಪ್ಪದ ಮೂಳೆ ಸಾಕಾತಾಗೈತೆ. ನೋಡಿದ್ರ ಕೈಮಾ ಭಾನುವಾರದ ರಾತ್ರಿ ಊಟ. ಮಸಾಲೆ ಎಲ್ಲ ರೆಡಿ ಆಯ್ತಾ ಇದೆ, ರೆಡಿ ಆಗ್ತಾ ಇದೆ. ಕೈಮಾ ಇವತ್ತು ಸಂಡೇ ಸ್ಪೆಷಲ್ಲು, ಅದ್ಭುತವಾಗಿರ್ತದೆ. ತಿಂತಾ ಇರೋದೆ ಮಾಡ್ಕೊಂಡು. ಕೈಮಾ ಜೊತೆಗೆ ಸ್ವಲ್ಪ ಚರ್ಬಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಸಾರು ರುಚಿ ರುಚಿಯಾಗಿರ್ತದೆ. ನೋಡಿ, ಎಣ್ಣೆಲಿ ಅಷ್ಟು ಬೇಯಿಸಬೇಕು, ಯಾಕಂದರೆ ಉಂಡೆ ಹೊಡೆದೋಗಲ್ಲ. ಮಸಾಲೆ ಕಾಯಿ ಮಸಾಲೆ, ಕಡಲೆ ಗಸಗಸೆ ಎಲ್ಲ ಹಾಕಿ, ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡ್ತಾಯಿದ್ವಿ. ರೆಡಿಯಾಗಿದೆ ನೋಡಿ, ಕೈಮಾ ಉಂಡೆ ಸಾರು ನೋಡಿ, ರೆಡಿಯಾಗಿದೆ ಕೈಮಾ ಸಾರು. ನೋಡಿ, ರೆಡಿಯಾಗಿದೆ. ಸಖತ್ತಾಗಿ ಹಾಕೊಂಡು ಬಾರಿಸ್ತಾರೆ. ಜೊತೆಗೆ ಚರ್ಬಿನೂ ಕೂಡ ಸೂಪರ್. ಜೊತೆಗೆ ಮೊಟ್ಟೆ ಕೂಡ ಸಾಂಬಾರು ಒಳಗಾಗಿ ಬೇಯಿಸಿರೋದು. ತುಂಬ ಒಳ್ಳೆ ಟೇಸ್ಟ್ ಇರ್ತದೆ, ರುಚಿ ರುಚಿಯಾಗಿರ್ತದೆ. ಅದಕ್ಕೆ ಸಾಂಬಾರು ಒಳಗೆ ಬಿಡೋದು, ಮಟನ್ ಸಾಂಬಾರು ಒಳಗಡೆ ಕೈಮಾ ಸಾರು.